ಶ್ರೀ ಸಾಯಿಬಾಬಾ ಜೀವನ ಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 1, ಅಧ್ಯಾಯ 12. ಗುರುಗಳ ಬದಲಾವಣೆ, ಗುರುಗಳ ಸಂಖ್ಯೆ. ಗುರುಗಳ ಸಂಖ್ಯೆಯನ್ನು ಕೆಲವು ಸೂಕ್ತವಾದ ವಿಷಯಗಳ ಬಗೆಗೆ, ಅವುಗಳ ಪರಿಸ್ಥಿತಿ ಬಗೆಯನ್ನು ತೆಗೆದುಕೊಂಡರೆ, ಹಿಂದಿನ ಪದ್ಧತಿಯಲ್ಲಿ ಲೌಕಿಕ ವಿದ್ಯಾಭ್ಯಾಸಕ್ಕೆ ಒಂದೇ ಗುರುವಿದ್ದರು. ಇದು ಗುರುಕುಲದ ಪದ್ಧತಿಯಾಗಿತ್ತು. ಅನೇಕ ವಿಷಯಗಳ ಬಗೆಗೆ ಅನೇಕ ಗುರುಗಳಿದ್ದರು. ಗುರುಗೀತೆಯಲ್ಲಿ ಆಧ್ಯಾತ್ಮಿಕ ಶಿಕ್ಷಣದ ಬಗೆಗೆ ಮಾತ್ರ ವಿವರಣೆ ಇದೆ. ಆದರೂ ಶ್ರೀಮದ್ ಭಾಗವತದಲ್ಲಿ ಅನೇಕ ಗುರುಗಳಿದ್ದ ಬಗೆಗೆ ಪುರಾವೆಗಳಿವೆ. ಗುರುಗೀತೆ ಶ್ಲೋಕ 89ರಲ್ಲಿ ಹೀಗೆ ಹೇಳಿದೆ: ಮಧುಲುಬ್ಧೋ ಯಥಾ ಭೃಂಗಃ ಪುಷ್ಪಾತ್ ಪುಷ್ಪಾಂತರ ವ್ರಜೇತ್ ಜ್ಞಾನಲುಬ್ಧೋ ತಥಾ ಶಿಷ್ಯೋ ಗುರೋರ್ ಗುರುವಂತರಂ ವ್ರಜತೆ. ಅಂದರೆ ದುಂಬಿಯು ಹೇಗೆ ಹೆಚ್ಚು ಹೆಚ್ಚು ಜೇನು ಸಂಗ್ರಹಿಸಲು ಹೂವಿನಿಂದ ಹೂವಿಗೆ ಭ್ರಮಿಸುತ್ತದೋ, ಹಾಗೆ ಬಲವಾದ ಜ್ಞಾನ ಪಡೆಯಲು ಉತ್ಸುಕನಾಗಿರುವ ವಿದ್ಯಾರ್ಥಿ ಒಂದು ಗುರುವಿನಿಂದ ಇನ್ನೊಂದು ಗುರುವಿನ ಬಳಿಗೆ ಹೋಗಬೇಕಾಗುತ್ತದೆ. ತಮಿಳು ಅನುವಾದದಲ್ಲಿ ವ್ಯಾಸಂಗ ಪೂರ್ತಿ ಮಾಡಿದರೆ ಇನ್ನೊಂದು ಗುರುವಿನಲ್ಲಿ ಹೋಗಬೇಕು ಎಂದಿದೆ. ಇದು ಮುಕ್ತಿ ನೀಡುವ ಗುರುವಿನ ಬಗ್ಗೆ ಅಲ್ಲ ಎಂಬುದು ಸತ್ಯ. ಅಂದರೆ ಪರಮ ಗುರುವಿನ ಬಗ್ಗೆ ಶ್ಲೋಕ 90-95ರಲ್ಲಿ ಈ ರೀತಿ ವರ್ಣಿಸಿದೆ. ಶ್ಲೋಕ 90: ಶಿವಶಕ್ತಿಗಳ ಮಿಲನವಾದ ಪರಮ ಗುರುವಿಗೆ ನಾನು ನಮಿಸುವೆ. ಶ್ಲೋಕ 91, 92, 93ರಲ್ಲಿ ಮುಕ್ತಿಯನ್ನು ನೀಡುವ ಗುರುವು ತ್ರಿಮೂರ್ತಿಗಳಿಗೆ ಸಮಾನ. ಜ್ಞಾನೇಶ್ವರಿಯಲ್ಲಿ ಯಾರು ಎಲ್ಲವನ್ನೂ ಕರುಣಿಸಬಲ್ಲರೋ ಅವನೇ ಪರಮಗುರು ಎಂದಿದೆ. ಇಂತಹವರು ತಮ್ಮ ಧ್ಯೇಯವನ್ನು ಬಿಡಬಾರದು. ವಶಿಷ್ಠನ ಶಾಪದಿಂದ ತ್ರಿಶಂಕು ತನ್ನ ಕುಲಗುರುವನ್ನು ಬಿಡಬೇಕಾಯಿತು. ಗುರುಗೀತ ಅಧ್ಯಾಯ 9 ಶ್ಲೋಕ 31ರಲ್ಲಿಯೂ ಅನೇಕ ಗುರುಗಳ ಬಗ್ಗೆ ಮತ್ತು ಅದರ ಉಪಯೋಗದ ಬಗ್ಗೆ ಉಲ್ಲೇಖವಿದೆ. ನಹಿ ಏಕಸ್ಮಾತ್ ಗುರೋ ಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಬ್ರಹ್ಮ ಏತತ್ ಅದ್ವಿತೀಯಂ ವೈ ಗೀಯತೆ ಬಹುದರ್ಶಭಿಃ. ಅಂದರೆ ಒಂದೇ ಗುರುವಿನಿಂದ ಪಡೆದ ವಿದ್ಯೆ ಪುಷ್ಕಳವಾಗಿರುವುದಿಲ್ಲ ಮತ್ತು ಬಲವಾಗಿರುವುದಿಲ್ಲ. ಬ್ರಹ್ಮನೊಬ್ಬನೇ ಆದರೂ ಅನೇಕ ಋಷಿಗಳು ಅನೇಕ ರೀತಿಯಲ್ಲಿ ಹಾಡಿದ್ದಾರೆ. ದೊರೆ ಯದುವಿಗೆ ಅವಧೂತರು ತಾವು ಜ್ಞಾನವನ್ನು 24 ಗುರುಗಳಿಂದ ಪಡೆದೆ ಎಂದು ಹೇಳಿದರು. ಅಧ್ಯಾಯ 7 ಏಕದಶ ಸ್ಕಂದ ಶ್ಲೋಕ 33-34ರಲ್ಲಿ 24 ಗುರುಗಳು ಯಾರು ಎಂದು ಹೇಳಿದೆ. ಆ 24 ಗುರುಗಳು ಈ ರೀತಿ ಇದ್ದಾರೆ: ಪೃಥ್ವಿ, ಆಪು, ತೇಜಸ್ಸು, ವಾಯು, ಸೂರ್ಯ, ಚಂದ್ರ, ಪಾರಿವಾಳ, ಹೆಬ್ಬಾವು, ಸಾಗರ, ಕೀಟ, ದುಂಬಿ, ಆನೆ, ಜೇನು ಶೇಖರಣೆ ಮಾಡುವುದು, ಜಿಂಕೆ, ಮೀನು, ಪಿಂಗಳ, ಪರಾರ, ಮನು, ಸ್ತ್ರೀ, ಬಾಣ ಮಾಡುವವ, ಹಾವು, ಜೇಡ, ಕೊನೆಯಲ್ಲಿ ದೇಹ. ಸಾಮಾನ್ಯವಾಗಿ ಇವುಗಳ ನಡತೆಯಿಂದ ಅವಧೂತರು ಪಾಠ ಕಲಿತರು. ಅವಧೂತರು ಅಂದರೆ 24 ಗುರುಗಳಾದರೂ ಸಾಲದು, 240 ಗುರುಗಳಾದರೂ ಸಾಲದು. ಇವು ಗುರು ಶಿಷ್ಯ ಸಂಬಂಧ ತೋರಿಸುತ್ತದೆ. ಅವರು ಗುರು ಎಂಬ ಪದದಲ್ಲಿ ಗುರು ಅಂದರೆ ನಿಜವಾದ ಗುರುಗಳಲ್ಲಿ ಯಾರು ಬೋಧನೆ ಮಾಡುವ ಚಿಂತನೆ ಇದ್ದು ಉಪಾಧ್ಯಾಯರ ಕರ್ತವ್ಯ ಮಾಡುವರೋ ಅವರೇ ಗುರು. ಗುರುಕುಲದ ಲೌಕಿಕ ಗುರು ಆಶ್ರಮದ ಅಥವಾ ಗುರುಕುಲದ ಅಧಿಪತಿ. ಗೀತೆಯ ಅಧ್ಯಾಯ 17 ಶ್ಲೋಕ 28 ಕೃಷ್ಣನು ಗುರುವಿನಲ್ಲಿರುವ ಸಲಹೆ ಮಾಡಿದ್ದಾರೆ. ಮದ್ ಅಭಿಜ್ಞಾನಂ ಗುರು ಶಾಂತಂ ಉಪಾಸಿತದತ್ ಆತಾತ್ಮಿಕಂ. ಅಂದರೆ ಯಾರು ನನ್ನಲ್ಲಿ ನಿಕಟವಾಗಿರುತ್ತಾರೆಯೋ ಅಂತಹ ಗುರುವಿನಲ್ಲಿ ಮಾತ್ರ ಶಿಷ್ಯನು ತನ್ನ ಗುರಿಯನ್ನು ತಲುಪಬಹುದು. ಸ್ವಲ್ಪ ಸಹಾಯ ಪಡೆದ ನಾರಾಯಣ ಆಶ್ರಮ್ ಅಂತಹವರನ್ನು ಬಾಬಾರವರು ಶಿಷ್ಯರು ಎನ್ನಲಾಗದು. ಅವರು ಸಾಮಾನ್ಯ ಗುರುವಿನಲ್ಲಿದ್ದರು. ದಾಸಗಣೂ ಸಹ ಬಾಬಾರವರಿಂದ ಅಪರಿಮಿತವಾದ ಸಹಾಯ ಪಡೆದರು. ಆದರೆ ಅವರು ಬಾಬಾರವರನ್ನು ಗುರು ಎಂದು ಪರಿಗಣಿಸದೆ ದೀಕ್ಷೆಗೋಸ್ಕರ ಇಸ್ಲಾಂ ಪೂರೇಕರ್ ಎಂಬ
ಗುರುಗಳನ್ನು ಮೊರೆ ಹೋದರು. ಕೆಲವು ವಿಶೇಷ ಸಂಗತಿಗಳಲ್ಲಿ ಗುರುವು ಶಿಷ್ಯನಿಗೆ ಪೂರ್ತಿ ತರಬೇತಿ ನೀಡಲಾಗಿದೆ. ಅದರ ಪೂರೈಕೆಗಾಗಿ ಇನ್ನೊಬ್ಬ ಗುರುವನ್ನು ಆರಿಸಲು ಹೇಳುತ್ತಿದ್ದರು. ಇಂತಹ ಗುರುಗಳು ತಮ್ಮ ಶಿಷ್ಯರನ್ನು ಇನ್ನೊಬ್ಬ ಗುರುವಿನೆಡೆಗೆ ಹೋಗಲು ಹೇಳುತ್ತಿದ್ದರು. ಈ ತತ್ವ ಅನುಸರಿಸಿ ಅಕಲ್ಕೋಟೆಯ ಮಹಾರಾಜರು ತಾವು ತಮ್ಮ ದೇಹತ್ಯಾಗ ಮಾಡುವ ಸಮಯದಲ್ಲಿ ಕೆಲವು ಭಕ್ತರಾದ ರಾಮಚಂದ್ರ ನಾಯಕ, ಮಾಧವನಾಥ ಮತ್ತಿತರರನ್ನು ಬಾಬಾರವರಲ್ಲಿಗೆ ಕಳುಹಿಸಿದರು. ಮಹಾರಾಜ ಬಿಳಕರ್, ಮಹಾರಾಜ್ ಕುಶಾಬಾಬಾ, ಪುಣೆಯ ಭೀಮಾಶಂಕರ್, ದೇವಸ್ಥಾನದ ಧೂಪೇಶ್ವರದ ಕಾಕಾ ಮಹಾರಾಜ್ ಇತ್ಯಾದಿ ಗುರುಗಳೂ ಸಹ ಇದೇ ರೀತಿ ಅವರ ಶಿಷ್ಯರನ್ನು ಬಾಬಾರ ಬಳಿ ಹೋಗು ಎಂದು ಹೇಳುತ್ತಿದ್ದರು. ಯಾರು ದುರದೃಷ್ಟವಶಾತ್ ನಿಷಿದ್ಧ ಗುರು ಸಂಪರ್ಕ ಬೆಳೆಸಿದಾಗ ಗುರುವಿನ ಬದಲಾವಣೆ ಅತ್ಯಗತ್ಯ ಎಂದು ಗುರುಗೀತೆಯಲ್ಲಿ ಹೇಳಿದೆ. ನಿಷಿದ್ಧಿ ಗುರು ಎಂದರೆ ವಶೀಕರಣ ಮಂತ್ರದಿಂದ, ಕೆಳದರ್ಜೆಯ ಮಂತ್ರದಿಂದ ಶಿಷ್ಯರನ್ನು ತಮ್ಮ ಕಡೆಗೆ ಆಕರ್ಷಿಸುತ್ತಿದ್ದರು. ಅವರ ಗುರಿಯಾದ ಮೋಹನ, ಮಾರಣ, ವಶೀಕರಣವನ್ನು ನೀಚ ಕೆಲಸಗಳಿಗೆ ಉಪಯೋಗ ಮಾಡುತ್ತಾ ಶಿಷ್ಯರನ್ನು ಸೆಳೆಯುತ್ತಿದ್ದರು. ಅಂತಹ ಗುರುಗಳು ತಾಮಸ ಗುಣ ಹೊಂದಿರುತ್ತಾರೆ. ಶ್ರೀಮದ್ ಭಾಗವತ ಸ್ಕಂದ 11 ಅಧ್ಯಾಯ 15 ಶ್ಲೋಕ 33ರಲ್ಲಿ ಪತಾಂಜಲಿ ಮತ್ತು ಬಾಬಾರವರು ಇಂತಹ ಗುರುಗಳ ಬಗ್ಗೆ ಎಚ್ಚರ ವಹಿಸಬೇಕೆಂದು ಹೇಳಿದ್ದಾರೆ. ಗುರುಗೀತೆ ಶ್ಲೋಕ 286ರಿಂದ 289ರಲ್ಲಿ ಶಿಷ್ಯ ವೈರಾಗಿಯಾಗಿದ್ದಲ್ಲಿ ಉತ್ತಮ ಗುರು, ನಿಜವಾದ ದೇಶಿಕ ಅವನನ್ನು ಸಂಪರ್ಕಿಸಿ ದೇವ ಸಾಕ್ಷಾತ್ಕಾರದ ಕಡೆಗೆ ಅವನನ್ನು ಸೆಳೆಯುತ್ತಾನೆ, ಅಂದರೆ ಬ್ರಹ್ಮನಿಷ್ಠೆಯೆಡೆಗೆ. ಶ್ಲೋಕ 288, 294ರಲ್ಲಿ ಪರಮಗುರು ಅಗತ್ಯ. ಯಾರ ದೃಷ್ಟಿ ಮಾತ್ರದಿಂದಲೇ ಸಂತೋಷವಾಗುತ್ತದೆಯೋ, ಧೈರ್ಯ ಬರುತ್ತದೆಯೋ, ಶಾಂತಿ ಸಿಗುವುದೋ ಅಂತಹವನನ್ನು ಪರಮಗುರು ಎಂದಿದೆ. ಅಂತಹ ಗುರುಕಾಮಿನಿ ಕಾಂಚನದಿಂದ ದೂರವಿರುತ್ತಾನೆ, ಅಂದರೆ ಹೆಣ್ಣು, ಹೊನ್ನು, ಪ್ರಖ್ಯಾತಿ, ಯೋಗಸಿದ್ಧಿ ಮತ್ತು ಬ್ರಹ್ಮ ವಿಷ್ಣುವಿನ ಮಹಿಮೆಯಿಂದ ದೂರ. ಅಂತಹವರು 2 ವಿಧ. ಒಂದು ವಾಗ್ಮಿ, ಮಾತನಾಡುವವನು ಮತ್ತು ಉಪದೇಶ ಮಾಡುವವನು. 2 ಮೌನಿ, ಮೌನವಾಗಿರುವವನು. ಶಿಷ್ಯ ಗುರುವಿನಲ್ಲಿ ಸಾಧ್ವಿಮಣಿಯು ಗಂಡನಲ್ಲಿಟ್ಟಿರುವ ನಿಷ್ಠೆಗಿಂತ ಹೆಚ್ಚಾಗಿ ನಿಷ್ಠನಾಗಿರಬೇಕು. ಗುರುವಿನೊಡನೆ ಸಂಬಂಧ ಕಡಿದುಕೊಂಡರೆ ಆಧ್ಯಾತ್ಮಿಕ ಪ್ರಗತಿ ವಿಪತ್ತು ಒದಗಿದಂತೆ. ಇದು ತ್ರಿಶಂಕುವಿಗೆ ವಸಿಷ್ಠರ ಶಾಪದಂತೆ. ಗುರುದ್ರೋಹದ ನೋವು ಸೂಕ್ಷ್ಮವಾದ ಶಿಷ್ಯನನ್ನು ಅಧೋಗತಿಗೆ ಇಳಿಸುತ್ತದೆ. ಆದ್ದರಿಂದ ಬಾಬಾರವರು ಅವರ ಗುರುವನ್ನು ತ್ಯಜಿಸಿ ತಮ್ಮೆಡೆಗೆ ಬರುವುದನ್ನು ಅನುಮೋದಿಸಿರಲಿಲ್ಲ. ಶ್ರೀ ಸಾಯಿಬಾಬಾರವರು ಸಮರ್ಥ ಸದ್ಗುರು. ಬಾಬಾರವರು ಸರ್ವಾಂತರ್ಯಾಮಿ ಎಂದು ಭಕ್ತರು ತಿಳಿದಿದ್ದರೆ ಅವರನ್ನು ಗುರುವಾಗಿಯೂ ಇಷ್ಟದೇವತೆಯಾಗಿಯೂ ಸ್ವೀಕರಿಸಿದ್ದರು. ನಾವು ಒಳ್ಳೆಯ ಗುರುವನ್ನು ಆರಿಸಿದ್ದೇವೆ ಎಂದು ಬಾಬಾರವರಿಂದ ತಿಳಿಯುತ್ತಿತ್ತು. PR ಅವಸ್ಥೆ ಎಂಬುವವರಿಗೆ ಓರ್ವ ಸ್ತ್ರೀ ಗುರು ಶಿವಪಂಚಾಕ್ಷರಿ ಉಪದೇಶಿಸಿದರು. ಅವರನ್ನು ಬಹಳ ಪ್ರಯತ್ನದಿಂದ MB ರೇಗೆಯವರ ಸಂಗಡ ಶ್ರೀ ಸಾಯಿಬಾಬಾ ಮತ್ತು ಶ್ರೀ ರಾಧಾಕೃಷ್ಣ ಆಯಿಯನ್ನು ನೋಡಲು ಕಳುಹಿಸಿದರು. ಮೊದಲಿಗೆ ಸಾಥೆಯವರಿಗೆ ನಾವು ಶಿರಡಿಗೆ ಬಂದು ಗುರುದ್ರೋಹ ಬಗೆದಿದ್ದೇನೆ ಎಂಬ ಮನೋವ್ಯಾಕುಲತೆ ಇತ್ತು. ಆಗ ಹುಚ್ಚು ಹುಚ್ಚಾಗಿ ಆಡುತ್ತಿದ್ದ ಸಾಯಿಬಾಬಾರವರು MB ರೇಗೆರವರಿಗೆ ಅವಸ್ಥೆಯವರನ್ನು ಶಿರಡಿಯಿಂದ ಆಚೆ ಕರೆದೊಯ್ಯಲು ಹೇಳಿದರು. ಶಿರಡಿ ಬಿಟ್ಟು ಹಿಂದಿರುಗಿದ ಮೇಲೆ ಶ್ರೀ ಅವಸ್ಥೆಯವರು ಸಾಮಾನ್ಯವಾಗಿ ವರ್ತಿಸಿದರು. ಬಾಬಾರವರ ಕೃಪೆಯಿಂದ ಅವರು ಮುಂದೆ ಶಿರಡಿಗೆ ಬಂದಾಗ ಏನೂ ಆಗಲಿಲ್ಲ. ಅನಂತರ ಅವರು ಬಾಬಾರವರ ಭಕ್ತರಾದರು. ಶ್ರೀ ಸಾಯಿಬಾಬಾ ಎಲ್ಲರ ಕಷ್ಟಗಳನ್ನು ನಿವಾರಿಸುತ್ತಿದ್ದರು. ಧೋಲಪ್ ಮಹಾರಾಜರ ಶಿಷ್ಯ ಮೂಳೆ ಶಾಸ್ತ್ರಿ ಅವರಿಗೆ ಕಾವಿ ಬಟ್ಟೆ ಧರಿಸಿದ ಧೋಲಪ್ ಮಹಾರಾಜರಾಗಿ ಕಾಣಿಸಿಕೊಂಡರು. ಅವರ ಗುರುದ್ರೋಹವನ್ನು ನಿವಾರಿಸಿದರು. ಈ ರೀತಿ ಅನೇಕರು ಶ್ರೀ ಸಾಯಿಬಾಬಾರವರಲ್ಲಿಗೆ ಬಂದಾಗ ಅವರಿಗೆ ಅವರವರ ದೇವರಾಗಿ ರೂಪ ತೋರಿಸಿದರು. ದಕ್ಷಿಣ ಆಫ್ರಿಕಾದ ಡಾಕ್ಟರಿಗೆ ರಾಮನಾಗಿ ದರ್ಶನ ನೀಡಿದರು. ದತ್ತ ಭಕ್ತರಿಗೆ ತ್ರಿಮೂರ್ತಿ ರೂಪ ತೋರಿಸಿದರು. ಅನೇಕ ಹಿಂದೂಗಳು ಅವರವರ ದೇವರನ್ನು ಆರಾಧಿಸುತ್ತಾರೆ.
ಕೆಲವೊಮ್ಮೆ ಇಡೀ ಜನ್ಮದಲ್ಲಿ ಆ ದೇವರನ್ನು ಆರಾಧಿಸುತ್ತಾರೆ. ಅವರು ಒಂದು ಸ್ಥಳಕ್ಕೆ ಅಂಟಿಕೊಂಡು ಆ ಊರಿನ ದೇವರನ್ನು ಆರಾಧಿಸುತ್ತಾರೆ. ಇದು ದೇವರ ಸಂಪರ್ಕ ಪಡೆಯಲು ಸಾಧನ. ಈ ರೀತಿ ನಾಮದೇವನೂ ಒಬ್ಬ. ಶ್ರೀ ಸಾಯಿಬಾಬಾ ಏಕಂ ಸಂತ್ ಎಂದು ಸಮರ್ಥರಾಗಿ ಅವರು ತಮ್ಮಲ್ಲೇ ಎಲ್ಲ ಮೂರ್ತಿಗಳನ್ನು ತೋರಿದರು. ಅನಗಾಗಿ ಅನ್ಯ ದೇವತಾ, ಎಲ್ಲ ದೇವರ ಅಂಶದಿಂದ ಎಲ್ಲವೂ ಪೂರಕ. ನಿರಾಕಾರರಾಗಿ ಅವರು ಯಾವ ಕಾಲದಲ್ಲಿಯೂ ಸಾಕಾರವಾಗಿ ಬಲ್ಲವರಾಗಿ ದೇಹವಿರಲಿ ಇಲ್ಲದಿರಲಿ ಅವರು ಎಲ್ಲೆಲ್ಲಿಯೂ ಪ್ರಕಟ. ಅವರು ಸಮಾಧಿಯಾಗಿದ್ದರೂ ಸಹ ಆದರ್ಶ ಗುರುವಾಗಿ ತಮ್ಮ ಹಳೆಯ ರೂಪದಲ್ಲಿಯೇ ತಮ್ಮ ಹಳೆಯ ಮತ್ತು ಹೊಸ ಭಕ್ತರಿಗೆ ಕಾಣುತ್ತಾರೆ. ಅನೇಕ ಜನರು ದೇಹವಿಲ್ಲದ ಗುರು ನಮಗೆ ಒಪ್ಪಿಗೆ ಇಲ್ಲ ಎನ್ನುತ್ತಾರೆ. ಕೆಲವರು ಅದಕ್ಕೆ ತದ್ವಿರುದ್ಧ. ಆದರೆ ಬಾಬಾರವರ ಕೃಪೆಯಿಂದ ಎಲ್ಲರೂ ಅವರಿಗೆ ಶರಣಾಗತರಾಗಿದ್ದಾರೆ. ಇನ್ನು ಕೆಲವರ ವಿಷಯದಲ್ಲಿ ಒಂದು ತತ್ವಯತ್ ದೃಶ್ಯಂ ತತ್ ನಮಶ್ಯಂ, ಅಂದರೆ ಎಲ್ಲ ಹಸ್ತಗಳು ನಶಿಸುತ್ತವೆ. 2 ಉಪನಿಷತ್ ಪ್ರಕಾರ ಬ್ರಹ್ಮ ಕಾಣಿಸಿಕೊಳ್ಳುವುದಿಲ್ಲ. ಯತ್ ಚಕ್ಷು ಏನ ಪಶ್ಯತಿ ಏನ ಚಕ್ಷುಷಿಂ ಪಾಶ್ಚಾತಿ ತದೇವ ಬ್ರಹ್ಮತ್ವಂ ವಿಧಿನೀದಂ ಯತ್ ಇದಂ ಉಪಾಸತೆ. ಯಾವುದು ನಮ್ಮ ಕಣ್ಣುಗಳಿಗೆ ದೃಷ್ಟವಿಲ್ಲವೋ ಅದು ಬ್ರಹ್ಮ. ಯಾವುದು ಕಣ್ಣುಗಳನ್ನು ನೋಡಲು ಮಾಡುವುದು ಅದು ಬ್ರಹ್ಮ. ಅದು ಅವರು ಆರಾಧಿಸುವ ವಸ್ತುವಲ್ಲ. ಯಾವ ಕಣ್ಣಿಗೆ ಕಾಣುವ ವಸ್ತುವು ಅದು ನಿತ್ಯ ದೇವರು ಬ್ರಹ್ಮ ಎಂದು ಹೇಳುವುದಿಲ್ಲ. ಅಂತಹವನು ತನಗೆ ತಾನೇ ದೇವರಲ್ಲಿ ಅಥವಾ ಗುರುವಿನಲ್ಲಿ ಶರಣಾಗತನಾಗಲಾರ. ಇಂತಹ ವ್ಯಕ್ತಿಗಳಿಗೆ ಬಾಬಾರವರು ವರಪ್ರದ. ಬಾಬಾರವರು ಅವನ ವಿಮರ್ಶಾತ್ಮಕ ವೃತ್ತಿಯನ್ನು ಹೊರದೂಡಿ ಅವನಲ್ಲಿ ನಮ್ರತೆ ತುಂಬಿ, ನಾನು ಹುಳು, ನಾನೇ ಎಲ್ಲಾ ಶಕ್ತಿ ಮತ್ತು ದಯೆಯ ಸಂಕೇತ, ನನ್ನನ್ನು ಕಾಪಾಡಿ ಮತ್ತು ನನಗೆ ದಾರಿ ದೀವಿಗೆಯಾಗಿ ನನ್ನನ್ನು ಹಸುಗೂಸೆಂದು ತಿಳಿದು ನಿಮ್ಮ ತೋಳಿನ ತೆಕ್ಕೆಯಲ್ಲಿಟ್ಟುಕೊಂಡು ನಿಮಗೆ ಮನ ಬಂದಂತೆ ಮಾಡಿ ಎನ್ನುತ್ತಾನೆ. ಆಗ ಅವನಿಗೆ ಅಗೋಚರನಾದ ಗುರು ಜೀವಂತನಾದ ಹಾಗೆ ಭಾಸವಾಗುತ್ತದೆ ಮತ್ತು ಅವನನ್ನು ತನ್ನ ಗುರಿ ತಲುಪುವ ಹಾಗೆ ಮಾಡುತ್ತಾನೆ ಎಂಬ ನಂಬಿಕೆ ಬರುತ್ತದೆ. ಹಿಂದಿನ ಗುರುಗಳನ್ನು ಹೊಂದಿದ ಅವರು ಆಗಾಗ್ಗೆ ಕುಲಗುರುವಾಗಲಿ ಇತರ ಗುರುವಾಗಲಿ ಅವನಿಗೆ ಪ್ರೇರೇಪಣೆ ಮಾಡಿಲ್ಲ, ಏಕೆಂದರೆ ಅವರು ಸಮರ್ಥ ಸದ್ಗುರುವಲ್ಲ. ಅಂತಹ ಸಂಗತಿಗಳಲ್ಲಿ ಗುರುದ್ರೋಹ, ಗುರು ಬದಲಾವಣೆ ಎಂಬ ವಿಷಯ ಬರುವುದೇ ಇಲ್ಲ. ಬಾಬಾರವರು ಅಂತಹವರಿಗೆ ಅವರ ಪೂರ್ವಗುರು ಈ ಬಾಬಾರವರೇ ಎಂದು ತಿಳಿಸಿದ್ದಾರೆ. ಬಾಬಾರವರು ಸರ್ವಾಂತರ್ಯಾಮಿಯಂತೆಯೇ ಅವರು ಮೂಳೆ ಶಾಸ್ತ್ರಿ, ಉಪಾಸನಿ ಮಹಾರಾಜರಿಗೆ ಅವರ ಪೂರ್ವಗುರುಗಳು ತಾವೂ ಒಂದೇ ಎಂದರು. ಬಾಬಾರವರು ಭಕ್ತನನ್ನು ಉದ್ಧರಿಸಿ ಅನೇಕ ರೂಪದಲ್ಲಿ ಅನೇಕ ಹೆಸರಿನಲ್ಲಿ ಗೋಚರವಾಗಿದ್ದಾರೆ. ಬಾಬಾರವರನ್ನು ಗುರುವಾಗಿ ಪಡೆಯುವಲ್ಲಿ ಅವನಿಗೆ ಉದಾತ್ತವಾಗಿ ಜೀವ ಬ್ರಹ್ಮತ್ವದ ಅನುಭವವಾಗುತ್ತದೆ. ಯಾರು ಬಾಬಾರವರನ್ನು ಈ ರೂಪ ಇದೆ ಎಂದು ವಾಸ್ತವ ಮೂರ್ತಿ ರೂಪ ವಸ್ತುವನ್ನು ಒಂದು ಗೊತ್ತಾದ ಸ್ಥಳಕ್ಕೆ ಕಟ್ಟುಪಡಿಸಿದರೆ ಅದು ನಂಬಿಕೆಯನ್ನು ಬಾಬಾರವರ ಪ್ರೇರಣೆಯಿಂದ ಅವರೇ ಗುರು ಮತ್ತು ಅವರ ಇಷ್ಟ ದೇವತೆ ಎಂದು ತಿಳಿಯುತ್ತಾರೆ. ಯಾವನು ಈ ಸ್ಥಿತಿ ತಲುಪುತ್ತಾನೆಯೋ ಅವನಿಗೆ ಗುರುಗಳ ಬದಲಾವಣೆ ಅಗತ್ಯ ಬರುವುದೇ ಇಲ್ಲ. ಇಲ್ಲಿಗೆ ಭಾಗ 1ರ 12ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.